ಸ್ವೀಟು ಇನ್ನು ಹೋಳಿಗೆ ಎಲ್ಲನೂ ಇವತ್ತೇ ರೆಡಿ ಮಾಡಿಡ್ತಿರೋದು. ಯಾಕಂತ ಹೇಳಿದ್ರೆ ನಾವು ನಾಳೆ ಇದು ಪೂಜೆ ಸಾಮಗ್ರಿಗಳು ಅಂತ ಹೇಳಿದ್ರೆ ಸೀರೆ ಬಳೆ ಏನೇನು ಬೇಕದೆಲ್ಲ. ಅದಾದಮೇಲೆ ಇನ್ನು ಹೂ ಬೇಕಿತ್ತು, ಹೂವಿನ ಮಾರ್ಕೆಟ್ ಕೂಡ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಊಟ ಮಾಡಬೇಕಲ್ವ. ಸೊ ಊಟಕ್ಕೆ ನೀವು ನೋಡ್ಬೋದು ಬಾಳೆ ಎಲೆ ಮೇಲೆ ಏನೇನಿದೆ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚನು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಸೊ ನಮ್ಮ ಮನೇಲಿ ಶ್ರಾವಣ ಹೆಂಗೆ ಮಾಡ್ತಾರೆ, ಅದರ ಸೆಲೆಬ್ರೇಷನ್ ಹೆಂಗಾಗುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಇವಾಗ ಎಡಿಟಿಂಗ್ ಮುಗೀತು, ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಬಂದೆ. ಸೊ ಏನಂತ ಹೇಳಿದ್ರೆ, ಇವಾಗ ನೆಕ್ಸ್ಟ್ ಏನು ನೀವು ನೋಡ್ತೀರಾ ಅಂತ ಹೇಳಿದ್ರೆ, ಶ್ರಾವಣ ಇದ್ದಿದ್ದು ಶುಕ್ರವಾರ ಅಲ್ವಾ. ಶುಕ್ರವಾರದ ದಿನದಕ್ಕಿಂತ ಹಿಂದಿನ ದಿನ ಅಂದರೆ ಆ ದಿನ August 15 ಇಂಡಿಪೆಂಡೆನ್ಸ್ ಡೇ ಇತ್ತು. ಸೊ ಅದ್ರ ಹಿಂದಿನ ದಿನ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಲ್ವ ನೆಕ್ಸ್ಟ್ ಡೇ ಹಬ್ಬಕ್ಕೆ. ಸೊ ಅದೆಲ್ಲ ಯಾವ ಥರ ಆಯಿತು, ನಾವು ಎಲ್ಲಿ ಹೋದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ, ಆಮೇಲೆ ಏನೇನು ರೆಡಿ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ನೀವು ಇವಾಗ ಮುಂದೆ ಬರೋ ವೀಡಿಯೋದಲ್ಲಿ ನೋಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಡೇ ಹಬ್ಬ ಹೆಂಗಾಯಿತು, ಪೂಜೆ ಹೆಂಗೆ ಮಾಡಿದ್ವಿ, ಡೆಕೋರೇಷನ್ ಎಲ್ಲ ಏನಿತ್ತು, ಆಮೇಲೆ ಹೆಂಗೆ ಎಂಡಾಯಿತು ಎಲ್ಲನೂ ತೋರಿಸ್ತೀವಿ. ನಾವು ಊಟಕ್ಕೆ ಏನು ಸ್ಪೆಷಲ್ ಇತ್ತು ಎಲ್ಲನೂ ತೋರಿಸ್ತೀನಿ. ಸೊ ನೋಡ್ಕೊಂಡು ಇದು ಇವಾಗ ನಮ್ಮ ವೈಫು ನಾಳೆ ಹಬ್ಬಕ್ಕೆ ಅಂತ ನೈವೇದ್ಯ ಮತ್ತು ಬೇಕಾಗಿರೋ ಸ್ವೀಟು ಇನ್ನು ಹೋಳಿಗೆ ಎಲ್ಲನೂ ಇವತ್ತೇ ರೆಡಿ ಮಾಡಿಡ್ತಿರೋದು. ಯಾಕಂತ ಹೇಳಿದ್ರೆ ನಾವು ನಾಳೆ ಆಫೀಸ್ಗೆ ಬೇರೆ ಹೋಗಬೇಕಾಗಿರೋದ್ರಿಂದ ಇವತ್ತಾದಷ್ಟು ಮಾಡಿಟ್ರೆ ನಾಳೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ, ಬೇಗ ಆಗುತ್ತೆ, ಪೂಜೆನೂ ಬೇಗ ಮುಗಿಸ್ಬೋದು ಅನ್ನೋ ಕಾರಣದಿಂದ ಇದನ್ನು ನಾವು ಮುಂಚೆ ದಿನವೇ ಪ್ರಿಪ್ರೇಷನ್ ಮಾಡ್ತಿರೋದು. ಇವಾಗ ಇದು ಕೆಳಗಡೆ ಇರೋದು ಮ್ಯಾಟ್ ಏನು ನೋಡ್ತಿದ್ದೀರಲ್ಲ, ಇದ್ರ ಹೆಸರು ಬಂದುಬಿಟ್ಟು ರಾನೂರ್ ಹಾಟ್ ರೆಸಿಸ್ಟೆನ್ಸ್ ವಾಟರ್ ಪ್ರೂಫ್ ಬೇಕಿಂಗ್ ಆ್ಯಂಡ್ ಕುಕಿಂಗ್ ಮ್ಯಾಟ್ ಅಂತ. ಸೊ ಇದು ಟೀಮ್ ರಾನೂರ್ ಅಂತ ಯಾವುದೋ ಒಂದು ಚಿಕ್ಕ ಕಂಪ್ನಿ. ಸೊ ಅವರು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಯಾವುದೇ ರೀತಿ ನೀವು ನೋಡ್ಬೋದು, ಕೆಳಗಡೆ ಹಿಡ್ಕೊಳ್ಳಲ್ಲ, ನಿಮ್ಗೆ ತುಂಬಾ ಈಸಿ ಆಗುತ್ತೆ. ರೊಟ್ಟಿ ಆಗಲಿ, ಇನ್ನು ಇದು ಹೋಳಿಗೆ ಆಗಲಿ, ಏನಾದರೂ ತಟ್ಟಕ್ಕೆ ಮಾಡೋಕ್ಕೆಲ್ಲ. ಸೊ ನಿಮಗೆ ಬೇಕಂತ ಹೇಳಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಬೇಕಂದರೆ ಹೋಗಿ ಬೈ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾವು ಯೂಸ್ ಮಾಡ್ತಿರೋದಕ್ಕೆ, ನಮ್ಗೆ ಇಷ್ಟ ಆಗಿರೋದಕ್ಕೆ ನಾವು ನಿಮಗೆ ಸಜೆಸ್ಟ್ ಮಾಡ್ತಿರೋದಷ್ಟೇ, ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು. ಸೊ ಬೇಕಾಗಿರೋ ಫುಡ್ಡೆಲ್ಲ ರೆಡಿ ಆದಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಪೂಜೆ ಸಾಮಗ್ರಿಗಳು ಅಂತ ಹೇಳಿದ್ರೆ ಸೀರೆ ಬಳೆ ಏನೇನು ಬೇಕದೆಲ್ಲ. ಸೊ ಸೀರೆ ತೊಗೊಂಡ್ವಿ ಬಂದುಬಿಟ್ಟು. ಆಮೇಲೆ ನಮಗೆ ಮಾವಿನ ಎಲೆಗಳು ಬೇಕಿತ್ತು ತೋರಣ ಕಟ್ಟೋಕ್ಕೆ, ಅದನ್ನು ಕೂಡ ತೊಗೊಂಡ್ವಿ. ಮತ್ತು ನಮಗೆ ಬಾಳೆ ಗಿಡ ಬೇಕಿತ್ತು, ಅದನ್ನು ಕೂಡ ನಮ್ಮ ಮಾರ್ಕೆಟ್ ನಮ್ಗೆ ಹತ್ರನೇ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಅದನ್ನು ತೊಗೊಂಡು ಬಂದ್ವಿ. ಅದಾದಮೇಲೆ ಇನ್ನು ಹೂ ಬೇಕಿತ್ತು, ಹೂವಿನ ಮಾರ್ಕೆಟ್ ಕೂಡ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಸೇವಂತಿ ಹೂವು ಏನೇನು ಬೇಕು ಎಲ್ಲನೂ ಕಟ್ಟಿಸ್ಕೊಂಡ್ವಿ, ತೂಕ ಹಾಕ್ಸ್ಕೊಂಡ್ವಿ, ತೊಗೊಂಡು ಬಂದ್ವಿ. ಇನ್ನು ಇದು ಇವಾಗ ನೋಡ್ತಾ ಇರೋದು, ನಾವಿವಾಗಲೇ ಹೂವನ್ನ ಬಿಡಿ ಹೂವು ತಂದಿರೋದ್ರಿಂದ ಅದನ್ನು ಮಾಲೆಯಾಗಿ ಕಟ್ಕೊಳ್ತಾ ಇರೋದು. ಸೊ ಮಾಲೆ ಕಟ್ಕೊಂಡು ನಾಳೆ ಪೂಜೆಗೆ ಇದನ್ನು ಯೂಸ್ ಮಾಡೋಕ್ಕೆ. ಸೊ ನೋಡಿದ್ರಲ್ವ, ಇದು ಹಿಂದಿನ ದಿನದ ಪ್ರಿಪ್ರೇಷನ್ನು. ಇವಾಗ ನೆಕ್ಸ್ಟ್ ಬರೋ ವಿಡಿಯೋ ಪೂಜೆ ಇದ್ದಿದ್ದ ದಿನ ಅಂತ ಹೇಳಿದ್ರೆ ಶುಕ್ರವಾರ. ಸೊ ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ, ಮನೇನ ರೆಡಿ ಮಾಡಿದ್ವಿ, ಪೂಜೆ ಎಲ್ಲ ಹೆಂಗಾಯಿತು, ಆಮೇಲೆ ಏನೇನು ಮಾಡಿದ್ವಿ ಅಂತ ನೀವು ನೋಡಿ.
ಇನ್ನು ಪೂಜೆ ಆದಮೇಲೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಊಟ ಮಾಡಬೇಕಲ್ವ. ಸೊ ಊಟಕ್ಕೆ ನೀವು ನೋಡ್ಬೋದು ಬಾಳೆ ಎಲೆ ಮೇಲೆ ಏನೇನಿದೆ ಅಂತ. ಸೊ ಇದಿಷ್ಟು ಐಟಮ್ಮು ನಾವು ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋದು. ಅದಾದಮೇಲೆ ಈವ್ನಿಂಗಲ್ಲಿ ಇನ್ನೊಂದು ಸಲ ಪೂಜೆ ಮಾಡಿ, ಇವಾಗ ಅರ್ಶಿನ ಕುಂಕುಮ ಕೊಡೋ ಶಾಸ್ತ್ರ ಇರುತ್ತಲ್ವ, ಸೊ ಅದನ್ನು ಮಾಡಿದ್ದು. ಪಕ್ಕದ ಮನೆಯವರು ಅವ್ರಿವ್ರನ್ನ ಕರೆದ್ಬಿಟ್ಟು, ಸೊ ನಾನು ಕೂಡ ಅಲ್ಲಿ ಕೂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಪಾಪ ಅವ್ರಿಗೆ ಅಮ್ಮಂಗೆ ಗೊತ್ತಾಗಿಲ್ಲ, ಬಟ್ ಆದ್ರೂ ಚೆನ್ನಾಗಿತ್ತು. ಒಂಥರ ಪಕ್ಕದ ಮನೆಯವ್ರನ್ನ ಕರೆಸಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಎಲ್ಲನೂ ಸಂಪ್ರದಾಯವಾಗಿ ಏನು ಮಾಡಬೇಕು ಎಲ್ಲ ಮಾಡಿದರು ನಮ್ಮ ವೈಫು. ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಎಲ್ಲರೂ, ಹಿಂಗಿತ್ತು ನಮ್ಮದು ಶ್ರಾವಣ ಶುಕ್ರವಾರ. ತುಂಬ ಚೆನ್ನಾಗಿತ್ತು. ನನಗಿಂತ ಜಾಸ್ತಿ ಹುಡುಗರಿಗೇನು ಇರಲ್ಲ ಅಲ್ವ, ಜಾಸ್ತಿ ಮಾಡೋದು ಎಲ್ಲ ಲೇಡೀಸ್ಗಿರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಖುಷಿ ಕೊಟ್ಟಿರುತ್ತೆ ಅಂದ್ಕೊತೀನಿ. ಖುಷಿ ಅನ್ನೋದಕ್ಕಿಂತ ನೋಡಿ ಒಂದು ವಾವ್ ಅನ್ನೋದಕ್ಕಿಂತ ಚೆನ್ನಾಗಿದೆ ಅನ್ನೋದು ಅನಿಸಿರುತ್ತೆ. ಸೊ ಹೋಪ್ ಇನ್ನೊಂದು ವಿಡಿಯೋ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಸಿಗೋಣ. ಬಾಯ್.